ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ 12 ವರ್ಷ. ಹೆಬ್ಬೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತಕ್ಕೆ 12 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಹೆಬ್ಬೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ನಡೆಸಿದರು. ಹೆಬ್ಬೂರಿನ ಕಾಮಾಕ್ಷಿ ದೇವಿ ಮಠದಲ್ಲಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ನಡೆಸಲಾಯಿತು. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಸುರೇಶ್ ಗೌಡ, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ ಅಭಿವೃದ್ಧಿಯತ್ತ ಸಾಗ್ತಾ ಇದ್ದು ಜಾಗತಿಕ ಮಟ್ಟದಲ್ಲಿ ಭಾರತ ಮಹತ್ವದ ಸ್ಥಾನವನ್ನ ಪಡೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಭಾರತ ಮತ್ತಷ್ಟು ಪ್ರಗತಿ ಸಾಧಿಸಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇನ್ನು ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ ಅವರು, ಹಲವು ದಶಕಗಳ ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ ಭ್ರಷ್ಟಾಚಾರ ಹಾಗೂ ದುರ್ಬಲ ಆಡಳಿತದಿಂದ ದೇಶವನ್ನ ಹಿಂದುಳಿಯುವಂತೆ ಮಾಡಿದೆ ಎಂದು ಆರೋಪಿಸಿದ್ದಾರೆ. ವಿಶೇಷವಾಗಿ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ನೆಹರು ಅವರ ಚುನಾಯಿತ ಪ್ರಧಾನಮಂತ್ರಿಗಳ ಅವಧಿಯನ್ನ ಮುರಿದು 4398 ದಿವಸ ಚುನಾಯಿತ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರದ ರೆಕಾರ್ಡ್ ಅನ್ನ ಇವತ್ತು ಬ್ರೇಕ್ ಮಾಡಿ 4399 ದಿವಸಗಳಿಗೆ ಕಾಲಿಡ್ತಾ ಇದ್ದಾರೆ. ಅಂದ್ರೆ ಈ ದೇಶದ ಒಬ್ಬ ಬಲಿಷ್ಠ ನಾಯಕನಾಗಿ, ವಿಶ್ವ ನಾಯಕನಾಗಿ, ವಿಶ್ವದಲ್ಲೇ ಜನಮೆಚ್ಚಿದ ನಾಯಕನಾಗಿ ಇವತ್ತು ನಮ್ಮ ಮೋದಿಯವರು ಈ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಒಂದು ಸಿಹಿ ವಿತರಣೆ ಮಾಡಿ ಕಾಮಾಕ್ಷಿ ದೇವಿಗೆ ಅವರಿಗೆ ಆರೋಗ್ಯವನ್ನು ಕೊಡ್ಲಿ, ಆಯುಷನ್ನ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇವೆ. ಇವತ್ತು ನಮ್ಮ ಮೋದಿಯವರು ವಿಶೇಷವಾಗಿ ನಿರಂತರವಾಗಿ ಅವರು 3 ಅವಧಿಯಲ್ಲಿ ಈ ದೇಶದ ಭಾರತವನ್ನು ಆರ್ಥಿಕತೆ, ತಂತ್ರಜ್ಞಾನ, ಸಾಮಾಜಿಕ ಬದಲಾವಣೆ, ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಹಾಗೆ ಆತ್ಮನಿರ್ಭರ ಭಾರತವನ್ನ ನಿರ್ಮಿಸುವಲ್ಲಿ ದಾಪುಗಾಲನ್ನ ಇರಿಸಿದ್ದಾರೆ. ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ದೇಶದ ಜನರಿಗೆ ಕೊಟ್ಟ ರಾಮ ಜನ್ಮಭೂಮಿ ಇರ್ಬೋದು, 370 ಕಾಲಂಗೆ ಸಂವಿಧಾನದ 370ನೆಯ ಕಾಲಂಗೆ ತಿದ್ದುಪಡಿ ಇರ್ಬೋದು, ತ್ರಿವಾಳಿ ತಲಾಖ್ ರದ್ದು ಇರ್ಬೋದು, ಹೀಗೆ ಅನೇಕ ಭರವಸೆಗಳನ್ನ ತಮ್ಮ ಆಡಳಿತದ ಅವಧಿಯಲ್ಲಿ ಈಡೇರಿಸಿದ್ದಾರೆ. ಹಾಗೆ ಅವರ ಜನಪ್ರಿಯತೆಯ ಮೂಲಕ ದೇಶದ 22 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದು ಕಾಂಗ್ರೆಸ್ ಮುಕ್ತ ಭಾರತದ ಕಡೆ ನಾಗಾಲೋಟದಲ್ಲಿ ಹೆಜ್ಜೆ ಇರಿಸುತ್ತಿದ್ದಾರೆ. ಅವರ ಈ ಸಾಧನೆಯನ್ನು ನಿಕಟ ಭವಿಷ್ಯದಲ್ಲಿ ಯಾರೂ ಮುರಿಯಲು ಸಾಧ್ಯವಿಲ್ಲ. ಅಂತ ಸಾಧಕ ನರೇಂದ್ರ ಮೋದಿ ಅವರಿಗೆ ದಯಾಮೇ ಭಗವಂತ ಆಯುರಾರೋಗ್ಯವನ್ನ, ಆಯುಷನ್ನ ಕೊಡ್ಲಿ, ಇನ್ನು ಹೆಚ್ಚಿನ ಶಕ್ತಿಯನ್ನ, ಭಾರತವನ್ನ ಮುನ್ನಡೆಸುವಂತ ಶಕ್ತಿ ಆ ತಾಯಿ ಕಾಮಾಕ್ಷಿ ಮಠದಲ್ಲಿರುವಂತಹ ಮಹಾಲಕ್ಷ್ಮಿ ಕೊಡ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ಇವತ್ತು ಒಂದು ಸಿಹಿ ಹಂಚುವ ಮೂಲಕ ನಾವು ಬಹಳ ವಿಶೇಷವಾಗಿ ಅವರ ಒಂದು ಸಾಧನೆಯನ್ನ ನಾವು ಇಲ್ಲಿ ನಮ್ಮ ಕಾರ್ಯಕರ್ತರ ಮುಖಾಂತರ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ 2028ರಲ್ಲಿ ಬರೋದಕ್ಕೆ ಮೋದಿಯವರ ಆಶೀರ್ವಾದ ಕೇಳ್ಕೊಂಡು, ಜನರ ಆಶೀರ್ವಾದವನ್ನ ಕೇಳ್ಕೊಂಡು ಅವರಿಗೆ 2028ರಲ್ಲಿ ಕರ್ನಾಟಕದ ನಡೆಯುವಂತ ಚುನಾವಣೆಯಲ್ಲಿ ಹೆಚ್ಚಿನ ಶಕ್ತಿ ಕೊಟ್ಟು 150 ಸ್ಥಾನವನ್ನ ತರಲಿ ಅಂತೇಳಿ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಮಾಡಿದ್ದೇವೆ. ಸರ್, ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ವೀಟ್ ಮುಖಾಂತರ ಹೇಳ್ತಾರೆ, ಮೋದಿ ಅವರು ಬಡತನಕ್ಕೆ ತಂದಿರೋದೇ ದೊಡ್ಡ ಸಾಧನೆ, 12 ವರ್ಷದ ಸಾಧನೆ ಅಂತ ಹೇಳ್ತಾರೆ. ಅವರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ದೇಶದಲ್ಲಿ ಅವರು ಸುಮಾರು 50 ವರ್ಷಗಳ ಕಾಲ ಈ ದೇಶವನ್ನ ಆಳಿದ್ರು ಕಾಂಗ್ರೆಸ್ ಪಕ್ಷದವರು. ಅವರು 50 ವರ್ಷದಲ್ಲಿ ಯಾವ ಬಡತನ ನಿರ್ಮೂಲನೆ ಮಾಡಿದ್ರೆ ಅವ್ರ ಸಾಧನೆಯನ್ನ ಮೋದಿಯವ್ರ ಬಗ್ಗೆ ಟೀಕೆ ಮಾಡ್ತಿದ್ರು. ಭಾರತ ದೇಶವನ್ನ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡಿದ್ರೆ, ಸಾಮಾಜಿಕ ಬದ್ಧತೆಗಳನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಿದ್ರೆ ಇವತ್ತು ಬಡವರು ಯಾರು ಇರ್ತಿರ್ಲಿಲ್ಲ ಈ ದೇಶದಲ್ಲಿ. ಈ ಬಡತನಕ್ಕೆ ಕಾರಣ ಕಾಂಗ್ರೆಸ್ನವರು 60 ವರ್ಷದ ದುರಾಡಳಿತ, ಭ್ರಷ್ಟಾಚಾರ. ಇನ್ನು ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಮತ್ತೆ ಆರಂಭ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೆಬ್ಬೂರು, ನಾಗವಲ್ಲಿ, ಗೂಳೂರು ಸೇರಿದಂತೆ ತಾಲೂಕಿನ 58 ಕೆರೆಗಳಿಗೆ ಲಿಂಕ್ ಕೆನಾಲ್ ಮೂಲಕವೇ ನೀರನ್ನ ತುಂಬಿಸಿ ಬಳಿಕ ಅವರು ನೀರನ್ನ ಕೊಂಡೊಯ್ಯಲಿ. ಆದರೆ ತಾಲೂಕಿಗೆ ಸಿಗಬೇಕಾದ ನೀರನ್ನ ಬಿಟ್ಟು ಬೇರೆಡೆಗೆ ಸಾಗಿಸಲು ಅವಕಾಶವನ್ನ ನೀಡುವುದಿಲ್ಲ. ಒಂದು ವೇಳೆ ಸರ್ಕಾರ ನಮ್ಮ ಷರತ್ತಿಗೆ ಒಪ್ಪದಿದ್ರೆ ಮುಂದೆ ಈ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತೇವೆ ಎಂದಿದ್ದಾರೆ. ಕೆನಾಲ್ ನಾವು ಮುಂಚೆಯಿಂದನೂ ವಿರೋಧ ಮಾಡಿದ್ದೇವೆ, ಇವತ್ತು ಕೂಡ ನಾವು ವಿರೋಧ ಮಾಡಿದ್ದೇವೆ. ನಾನು ಯಾಕೆ ವಿರೋಧ ಮಾಡಿದ್ದೇನೆ ಅಂತ ಹೇಳಿದ್ರೆ, ನಾವು ಕುಣಿಗಲ್ನವರು ಇವತ್ತು ಟೈಲ್ ಎಂಡ್ ಅಲ್ಲಿ ಇದ್ದಾರೆ, ಅಂದ್ರೆ ಕೊನೆಯ ಅಂಚಿನಲ್ಲಿದ್ದಾರೆ, ಹೇಮಾವತಿಯ ನಾಲೆಯ ಕೊನೆಯ ಅಂಚಿನಲ್ಲಿ. ಆ ಲಿಂಕ್ ಕ್ಯಾನಲ್ ಏನಾದ್ರೂ ಕುಣಗಲ್ಗೆ, ರಾಮನಗರಕ್ಕೆ ಹೋದ್ರೆ ನಾವು ಅಂಚಿನ ಇದಕ್ಕೆ ಬಂದ್ಬಿಡ್ತೇವೆ, ಟೈಲ್ ಎಂಡ್ ಅಂತಾರೆ, ಕೊನೆ ಭಾಗಕ್ಕೆ ನಾವು ಬಂದ್ಬಿಡ್ತೇವೆ, ನಮಗ್ ನೀರು ಬರಲ್ಲ.
ಅದಕ್ಕೆ ನಮ್ಮ ತಾಲೂಕಿಗೆ ಏನೋ ಹೆಬ್ಬೂರು ಗೂಳೂರು ಏತ ನೀರಾವರಿಗೆ ಏನ್ ನೀರಾವರಿ ಇವತ್ತು ಆಗ್ತಾ ಇದೆ, ವಿಶೇಷವಾಗಿ ಹೆಬ್ಬೂರು ಕೆರೆ, ನಾಗವಲ್ಲಿ ಕೆರೆಗೆ ಹೇಮಾವತಿ ನೀರು ತುಂಬಬೇಕು, ಹಾಗೆ ಗೂಳೂರು ಕೆರೆಗೆ ನೀರು ತುಂಬಬೇಕು. ಈ ಹೆಬ್ಬೂರು ಗೂಳೂರು ಭಾಗದಲ್ಲಿರುವಂತ ಎಲ್ಲಾ ಕೆರೆಗಳು ನಮ್ದು ಏನು ಹೇಮಾವತಿಯಲ್ಲಿ 58 ಕೆರೆಗಳಿವೆ, ಆ 58 ಕೆರೆಗಳು ತುಂಬಬೇಕು. ಅದಕ್ಕೆ ವಿಶೇಷವಾದ ಯೋಜನೆಯನ್ನ ಮಾಡ್ಕೊಡ್ಬೇಕು. ನಮ್ದು ಡಿಮ್ಯಾಂಡ್, ನಮಗೆ ನೀರಿಗೆ ಏನು ನಮಗೆ ಅಡಚಣೆ ಇಲ್ದಲೆ ಹೆಬ್ಬೂರು ಕೆರೆ, ನಾಗವಲ್ಲಿ ಕೆರೆ, ಗೂಳೂರು ಕೆರೆ, ಸುಮಾರು ಇನ್ನು ಬೇರೆ 50 ಕೆರೆಗಳು ತುಂಬುವಂತ ಯೋಜನೆಯನ್ನ ಮಾಡ್ಕೊಡ್ಬೇಕು. ಅವ್ರು ಆ ಡಿಮ್ಯಾಂಡ್ ನಾವು ಇಟ್ಟಿದ್ದೇವೆ. ಆ ಲಿಂಕ್ ಕೆನಾಲ್ ಇಂದನೇ ಮಾಡ್ಕೊಡ್ಬೇಕು, ಬೇರೆ ಅಲ್ಲ. ಆ ಲಿಂಕ್ ಕೆನಾಲ್ ಇಂದನೇ ನಮಗೆ ಇಲ್ಲಿ ನೀರನ್ನ ಹೆಬ್ಬೂರು ಕೆರೆ, ನಾಗವಲ್ಲಿ ಕೆರೆ, ಗೂಳೂರು ಕೆರೆ ತುಂಬಿಸ್ಬೇಕು. ಅದಕ್ಕಿದ್ರೆ ನಾವು ಅವನ್ನ ಮರುಪರಿಶೀಲನೆ ಮಾಡ್ತೀವಿ. ಮತ್ತೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಏನನ್ನ ಸರ್ಕಾರ ಭರವಸೆ ಕೊಡುತ್ತೆ ಅದ್ರ ಮೇಲೆ ನಮ್ಮ ರಾಜಕೀಯ ಹೋರಾಟಗಳು ಇರ್ತವೆ. ಇನ್ನು ನಂದಿಹಳ್ಳಿಯಿಂದ ವಸಂತ್ ನರಸಾಪುರ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಇದರಿಂದ 700 ಎಕರೆ ರೈತರಿಗೆ ಅನ್ಯಾಯ ಆಗುತ್ತೆ. ಆದರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲವೊಮ್ಮೆ ಭೂ ಸ್ವಾಧೀನವೂ ಕೂಡ ಅನಿವಾರ್ಯವಾಗಿರುತ್ತೆ. ಹೀಗಾಗಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸುವ ಮೂಲಕ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳನ್ನ ಮುಂದುವರಿಸಬೇಕೆಂದು ಹೇಳಿದ್ದಾರೆ. ನಮ್ಮ ಈಗ ಏನು ನಂದಿಹಳ್ಳಿಯಿಂದ, ನಮ್ಮ ದಾವಸ್ಪೇಟೆ ನಂದಿಹಳ್ಳಿಯಿಂದ ವಸಂತ್ ನರಸಾಪುರ ಇಂಡಸ್ಟ್ರಿಯಲ್ ಕಾರಿಡಾರ್ ರಸ್ತೆ ಹೋಗುತ್ತೆ. ಕೇಂದ್ರ ಸರ್ಕಾರ 3,000 ಕೋಟಿ ಕೊಡುತ್ತೆ. ರಾಜ್ಯ ಸರ್ಕಾರ ಭೂಮಿ ಅಕ್ವಿಸೇಷನ್ ಸುಮಾರು 700 ಎಕರೆ ರೈತರಿಗೆ ಅದಕ್ಕೆ ಅನ್ಯಾಯ ಆಗುತ್ತೆ, ರೈತರಿಗೆ ತೊಂದರೆ ಆಗುತ್ತೆ. ಅದರಿಂದ ಇದು ರಸ್ತೆ ಆಗೋದು 100 ವರ್ಷಕ್ಕೆ 200 ವರ್ಷಕ್ಕೆ ಒಂದ್ಸಲಿ. ಒಂದು ರಸ್ತೆ ಒಂದು ಮೂಲಭೂತ ಸೌಕರ್ಯಕ್ಕೆ ಬಹಳ ಮುಖ್ಯ. ಹೆಬ್ಬೂರು ಗೂಳೂರಿನ ಮಧ್ಯದಲ್ಲೇ ಹಾದೋಗುತ್ತದೆ. ಈ ಭಾಗದ ರೈತರಿಗೆ ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಅದರಿಂದ ರೈತರಿಗೆ ಏನು 700 ಎಕರೆ ಭೂಮಿ ಕಳ್ಕೊಳ್ತಾರೆ, ಅವ್ರ ಬಗ್ಗೆ ನಮಗೆ ಅನುಕಂಪ ಇದೆ, ನೋವಿದೆ. ಮತ್ತೆ ಅವ್ರಿಗೆ ಏನು ಮ್ಯಾಕ್ಸಿಮಮ್ ಹಣ ಕೊಡಬೇಕು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ. ಇದು ರಸ್ತೆ ಒಂದು ಅಭಿವೃದ್ಧಿಗೆ ಮಾಡುವಂಥದ್ದು, ಯಾವುದೋ ಇಂಡಸ್ಟ್ರಿ ಕಾರಿಡಾರೋ ಬೇರೆ ಬೇರೆದಕ್ಕೂ ಅಕ್ವಿಸೇಷನ್ ಮಾಡಿದ್ರೆ ನಮ್ದು ವಿರೋಧ ಆಯಿತು. ಅದರಿಂದ ರೈತರನ್ನ ಮನವೊಲಿಸುವಂತ ಪ್ರಯತ್ನವನ್ನ ನಾನು ಕೂಡ ಸೇರ್ ಮಾಡ್ತೇನೆ. ಇದು ಅಭಿವೃದ್ಧಿಯ ದೃಷ್ಟಿಯಿಂದ ಹೆಬ್ಬೂರು ಗೂಳೂರು ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕು, ಸಿಟಿ ಆಗುತ್ತಿನ. ಇದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ತಾಲೂಕಿರೋದು. ಈ ಇಂಡಸ್ಟ್ರಿ ಕಾರಿಡಾರ್ ಈ ರಸ್ತೆ ಮಾಡೋದ್ರಿಂದ ಅಲ್ಲಿಯ ಆರ್ಥಿಕ ಪರಿಸ್ಥಿತಿ, ರೈತರ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗುತ್ತೆ, ಮತ್ತೆ ಅಲ್ಲಿಯ ವ್ಯವಸ್ಥೆಗಳು ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಈ ವೇಳೆ ಶಾಸಕ ಸುರೇಶ್ ಗೌಡ ಸೇರಿದಂತೆ 100 ಬಿಜೆಪಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.